ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, 2024ರ TET ಎಕ್ಸಾಮಿನೇಷನ್ಗೆ ಈಗಾಗಲೇ 2022-21ರ ಸುಮಾರು ಪ್ರಶ್ನೆಗಳನ್ನು ಕುರಿತು ನಾನು ಮಾತಾಡ್ತಾ ಹೋಗಿದ್ದೇನೆ. ಇವತ್ತು TET ಚೈಲ್ಡ್ ಸೈಕಾಲಜಿಗೆ ಸಂಬಂಧಿಸಿದಂತೆ, ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಾನು ಅನಾಲಿಸಿಸ್ ಮಾಡ್ತಾ ಬರ್ತೇನೆ. ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ನಾವು ವಿಶೇಷವಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ TET ಸೋಷಿಯಲ್ ಸೈನ್ಸ್ ಪೇಪರ್ 2ನಲ್ಲಿ ಏನು ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿ ಮತ್ತು ಇಂಗ್ಲೀಷ್, ಕನ್ನಡ ಮತ್ತು ಸೋಷಿಯಲ್ ಸೈನ್ಸ್ ಅಷ್ಟು ವಿಷಯಗಳಿಗೆ ಸಂಬಂಧಿಸಿದಂಥ ವಿಷಯಗಳನ್ನು ಆನ್ಲೈನಲ್ಲಿ ಈಗಾಗಲೇ ತರಗತಿಗಳು ಆರಂಭವಾಗಿದೆ. ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಫ್ರೀ ಡೆಮೋ ಕ್ಲಾಸ್ಗಳನ್ನು ನೋಡಿ ಆ್ಯಪನ್ನು ನೀವು ತಗೋಬೋದು. ಹಾಗಾದರೆ ಮುಂದಿನ ವಿಷಯಗಳಿಗೆ ಸಂಬಂಧಿಸಿದಂತೆ 2021ರ 1ರಿಂದ 5ನೇ ತರಗತಿ, 1ರಿಂದ ಈ 5ನೇ ತರಗತಿ ಏನಿದೆ, ಈ 5ನೇ ತರಗತಿಯಲ್ಲಿ ಕೇಳಿರುವ TET ಪರೀಕ್ಷೆಯಲ್ಲಿ ಚೈಲ್ಡ್ ಸೈಕಾಲಜಿ ಅಥವಾ ಈ ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ವಿಷಯಗಳೇನಿದೆ ಇದನ್ನು ನಾವು ಮಾತಾಡ್ತಾ ಹೋಗೋಣ. ಈಗ ಮೊದಲ ಪ್ರಶ್ನೆ ಹೀಗಿದೆ ಸ್ನೇಹಿತರೆ, ಅಂದರೆ ವಿಶೇಷವಾಗಿ ನಾವು ಈ ಚೈಲ್ಡ್ ಸೈಕಾಲಜಿಯಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಸೆಕೆಂಡ್ ಚಾಪ್ಟರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಂದ ಹಿಡಿದು ಲಾಸ್ಟ್ ಗ್ರೂಪ್ ಡೈನಮಿಕ್ಸ್ವರೆಗೂ ಮತ್ತು ಲರ್ನಿಂಗ್ ಥಿಯರೀಸ್ಗಳು ಸಂಬಂಧಿಸಿದಂತೆ ವಿಷಯಗಳನ್ನು ಏನು ಮಾಡ್ತಾನೆ, ಕವರ್ ಮಾಡ್ತಾ ಹೋಗ್ತಾನೆ. ಇವುಗಳಲ್ಲಿ ಮಗುವಿನ ವಿಕಾಸವನ್ನು ಸೂಚಿಸುವ ಒಂದು ಹೇಳಿಕೆ ಯಾವುದು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗಿದ್ದಾರೆ. ನೋಡಿ, ಮಗುವಿನ ವಿಕಾಸ ಅಂತಕ್ಕಂಥದ್ದು ನೋಡಿ, ನಮಗಿಲ್ಲಿ ಗ್ರೋತ್ ಅಂದರೆ ಬೆಳವಣಿಗೆ ಅಂತ ಗೊತ್ತಿರಬೇಕು, ಹಾಗೆ ಡೆವಲಪ್ಮೆಂಟ್ ಅಂದರೆ ವಿಕಾಸ ಅಂತ ಗೊತ್ತಿರಬೇಕು. ಈ ಬೆಳವಣಿಗೆ ಮತ್ತು ವಿಕಾಸಕ್ಕಿರ್ತಕ್ಕಂಥ ವ್ಯತ್ಯಾಸಗಳು ನಮಗೆ ಫಸ್ಟ್ ಅರ್ಥ ಆಗಬೇಕು ಸೆಕೆಂಡ್ ಚಾಪ್ಟ್ರಲ್ಲಿ. ನೋಡಿ, ವಿಕಾಸದ ಒಂದು ಭಾಗ ಬೆಳವಣಿಗೆ ಆಗಿರುತ್ತೆ ಹೊರತು ಬೆಳವಣಿಗೆಯ ಒಂದು ಭಾಗ ವಿಕಾಸ ಆಗಿರಲ್ಲ. ಇವೆರಡನ್ನು ಬೇರ್ಪಡಿಸೋದು ಸ್ವಲ್ಪ ಕಷ್ಟಕರವಾದಂಥ ವಿಷಯ. ಹಾಗಾದರೆ ಗಾತ್ರ, ಉದ್ದ, ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ ಇದು ತಪ್ಪು, ಇದು ಬೆಳವಣಿಗೆಯದು. ಅವ್ರು ಕೇಳಿರ್ತಕ್ಕಂಥದ್ದೇನು, ವಿಕಾಸವನ್ನು ಸೂಚಿಸುವ ಒಂದು ಹೇಳಿಕೆ. ದೇಹದ ನಿರ್ದಿಷ್ಟ ಭಾಗದಲ್ಲಿ ಆಗುವ ಬದಲಾವಣೆ, ಮಗುವಿನ ದೇಹದ ಭಾಗಗಳಲ್ಲಿನ ಬದಲಾವಣೆಗಳಲ್ಲಾದ ಒಟ್ಟಾರೆ ಬದಲಾವಣೆಗಳು, ಅಳತೆ ಮಾಡಲು ಸಾಧ್ಯವಾಗುವ ದೇಹದ ಬದಲಾವಣೆಗಳು, ಮಗುವಿನ ದೇಹದ ಭಾಗದಲ್ಲಿ ಬದಲಾವಣೆಗಳಲ್ಲದ ಒಟ್ಟಾರೆ ಬದಲಾವಣೆಗಳು. ಈ ಫಿಸಿಕಲ್ಲಿ ಬಿಟ್ಟು ದೇಹದ ಭಾಗಗಳಲ್ಲಿ ಒಟ್ಟಾರೆಯಾದಂಥ ಬದಲಾವಣೆಗಳೇನಿದೆ ಅದು ನಾವು ಡೆವಲಪ್ಮೆಂಟ್ಸ್ ಅಂತ ಕರಿತೀವಿ, ವಿಕಾಸ ಅಂತ ಕರಿತೀವಿ. ವಿಕಾಸ ಒಂದು ಕಂಟಿನ್ಯೂ ಪ್ರೋಸೆಸ್, ಇದೊಂದು ನಿರಂತರವಾದಂಥ ವಿಷಯ ಆಗಿರುತ್ತೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು. ಹಾಗಾದರೆ ಮೊದಲ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ. ಮೊದಲ ಪ್ರಶ್ನೆಗೆ ಆಪ್ಷನ್ 3 ಸ್ನೇಹಿತರೆ ಸರಿಯಾದ ಉತ್ತರ. ಹಾಗಾದರೆ ಮುಂದಿನ ಪ್ರಶ್ನೆ ಮತ್ತೆ ವಿಕಾಸದ ಬಗ್ಗೆ ಕೇಳ್ತಾ ಹೋಗಿದ್ದಾನೆ. 2021ರ 1ರಿಂದ 5ನೇ ತರಗತಿ ಒಂದು TET ಎಕ್ಸಾಮಿನೇಷನ್ನ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಏನು ಮಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ವಿಕಾಸವು ಯಾವಾಗಲೂ ಕೊನೆಗೊಳ್ಳದ ಪ್ರಕ್ರಿಯೆ ಅಂತ, ಕೊನೆಗೊಳ್ಳದ ಪ್ರಕ್ರಿಯೆ ಎಂಬುದನ್ನು ಸೂಚಿಸುವ ತತ್ವ. ನೋಡಿ, ವಿಕಾಸ ಅಂತಕ್ಕಂಥದ್ದು ಯಾವಾಗಲೂ ಕೊನೆಗೊಳ್ಳೋದಿಲ್ಲ. ಅದು ಒಂದು ಏಜ್ ಕ್ರಾಸ್ ಆದಮೇಲೂ ಸಹ, ಈ ಉಗುರುಗಳಿರ್ಬೋದು, ಕೂದಲುಗಳಿರ್ಬೋದು, ಅಥವಾ ಅದು ಗ್ರೋತ್ ಡೆವಲಪ್ಮೆಂಟ್ಸಲ್ಲಿ ಬೆಳವಣಿಗೆಯಲ್ಲಿರ್ಬೋದು, ವಿಕಾಸ ಪ್ರತಿದಿನ ನಾವು ಕಲಿತಾ ಇರ್ತೀವಿ. ಅಂದರೆ ನಮಗೆ ಡೆವಲಪ್ಮೆಂಟ್ ಇಸ್ ಕಂಟಿನ್ಯೂ ಪ್ರೋಸೆಸ್ ಅಂತ ಕರಿತೀವಿ. ಇದೊಂದು ನಿರಂತರತೆಯ ತತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು ವಿಕಾಸ ಅಂತ. ನೋಡಿ, ಡೈರೆಕ್ಟಾಗಿ ನಾವು ಈ ಪ್ರಶ್ನೆಗಳನ್ನು ಆನ್ಸರ್ ಮಾಡ್ತಾ ಹೋಗ್ಬೋದು. ಇದೊಂದು ನಿರಂತರವಾದಂತಹ ತತ್ವವನ್ನು ಹೊಂದಿರತಕ್ಕಂಥದ್ದೇ ವಿಕಾಸವು ಯಾವಾಗಲೂ ಕೊನೆಗೊಳ್ಳದ ಪ್ರಕ್ರಿಯೆ ಅಂತಕ್ಕಂಥದ್ದು. ಯಾವುದು ಅಂದರೆ ನಿರಂತರತೆಯ ತತ್ವ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದಕ್ಕೆ 2ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟು 3ನೇ ಪ್ರಶ್ನೆ, ತನ್ನೊಂದಿಗೆ ಮತ್ತು ಇತರರೊಂದಿಗೆ ಬೆರೆಯುವ ಒಂದು ಮಗುವಿನ ಸಾಮರ್ಥ್ಯ, ಎಬಿಲಿಟಿ ಅಂತ ಹೇಳಿದ್ದಾರೆ. ಮಗು ಒಬ್ಬರ ಜೊತೆ ಬೆಳೆಯೋದಕ್ಕೆ ಅವನು ಇಂಟೆಲಿಜೆನ್ಸಿ ಕೇಳಿದಾನೆ, ಬುದ್ಧಿವಂತಿಕೆ, ಮೆಚುರೇಷನ್ ಪರಿಪಕ್ವತೆ ಕೇಳಿದ್ದಾನೆ, ಹಾಗೆ ಸೋಷಲೈಜೇಷನ್ ಸಾಮಾಜೀಕರಣ ಕೇಳಿದ್ದಾನೆ, ಮಾನಸಿಕ ವಿಕಾಸ ಮೆಂಟಲ್ ಡೆವಲಪ್ಮೆಂಟ್ ಹೇಳಿದ್ದಾನೆ. ಮಗು ತನ್ನೊಂದಿಗೆ ಇತರರೊಂದಿಗೆ ಸೊಸೈಟಿಯಲ್ಲಿ ಬೆಳಿಬೇಕಂದ್ರೆ, ಅದು ಬೆಳೀತಾ ಹೋಗಬೇಕು ಅಂದರೆ ಅದಕ್ಕೆ ಸಾಮಾಜೀಕರಣ ಸೋಷಲೈಜೇಷನ್ ಅಂತಕ್ಕಂಥದ್ದು ತುಂಬ ಮುಖ್ಯ. ಮೆಚುರೇಷನ್ ಅಂದರೆ ನಿಮಗೆ ಗೊತ್ತಿದೆ, ನಮ್ಮಲ್ಲಿ ಸ್ವಾಭಾವಿಕವಾದಂಥ ಸಾಮರ್ಥ್ಯವನ್ನು ನಮಗೆ ಗೊತ್ತಿಲ್ಲದೆ ಹೊರಹಾಕ್ತಕ್ಕಂಥದ್ದು ಮೆಚುರೇಷನ್. ಬುದ್ಧಿವಂತಿಕೆ ಅಂದರೆ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಆ ಕ್ಷಣದಲ್ಲಿ ಬೇಕಾದಂಥ ಒಂದು ಬುದ್ಧಿವಂತಿಕೆ ಬೇಕಾಗತ್ತೆ. ಮಾನಸಿಕ ವಿಕಾಸ ಅಂತಕ್ಕಂಥದ್ದು ಆದರೆ ಸಮಾಜದಲ್ಲಿ ತನ್ನೊಂದಿಗೆ ಇತರರೊಂದಿಗೆ ಬೆರೆಯುವ ಒಂದು ಮಗುವಿನ ಸಾಮರ್ಥ್ಯ ಈ ಸಾಮಾಜೀಕರಣ ಆಗಿರುತ್ತೆ. ಹಾಗಾದರೆ ನಾವು ನೆಕ್ಸ್ಟು 4ನೇ ಪ್ರಶ್ನೆಯಲ್ಲಿ
ಬೆಳವಣಿಗೆ ಮತ್ತು ವಿಕಾಸ ಪ್ರಕ್ರಿಯೆಯಲ್ಲಿ ಸಾಮಾಜೀಕರಣದ ಅರ್ಥ. ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯಲ್ಲಿ ಸಾಮಾಜೀಕರಣದ ಅರ್ಥ ಸಮಾಜದ ನಿಯಮಗಳನ್ನು ಸೂಕ್ತವಾಗಿ ಅರ್ಥ ಮಾಡಿಕೊಳ್ಳುವುದು, ಸ್ವಯಂ ಸ್ವ ನಿಯಮಗಳನ್ನು ಸೃಜಿಸಿಕೊಳ್ಳಿಸುವುದು, ಹಾಗೆ ನಮ್ಮ ಸುತ್ತಮುತ್ತಲಿನ ಜನರನ್ನು ಗೌರವಿಸುವುದು, ಹಾಗೆ ಸಾಮಾಜಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಮತ್ತು ಹೊಂದಾಣಿಕೆ ಮಾಡಿಕೊಳ್ಳುವುದು ಅಂತಕ್ಕಂಥದ್ದಿದೆ. ಪ್ರಶ್ನೆ ಮತ್ತೊಂದು ಸರಿ ಓದಬೇಕಾಗುತ್ತೆ. ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯಲ್ಲಿ ದ ಪ್ರೋಗ್ರೆಸ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್ ಸಾಮಾಜೀಕರಣದ ಅರ್ಥ ಸಾಮಾಜಿಕ ವಾತಾವರಣಕ್ಕೆ ಹೊಂದಿಕೊಳ್ಳೋದು, ನಾವು ಅಡ್ಜಸ್ಟ್ ಆಗಬೇಕು. ಹಾಗೆ ಹೊಂದಾಣಿಕೆ ಮಾಡಿಕೊಳ್ಳುವುದೇನಾಗಿರುತ್ತೆ ಅಂದರೆ ಬೆಳವಣಿಗೆ ವಿಕಾಸ ಪ್ರಕ್ರಿಯೆಯಲ್ಲಿ ಸಾಮಾಜೀಕರಣದ ಅರ್ಥ ಆಗಿರುತ್ತೆ ಅಂತಕ್ಕಂಥದ್ದು ನಮಗೆ ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ. ನೋಡಿ, ನಾವು ಸೈಕಾಲಜಿಯನ್ನು ಓದೋ ವಿಧಾನವೇ ಬೇರೆ, ಆದರೆ ಪ್ರಶ್ನೆಗಳೇನಾಗಿರುತ್ತೆ ನೀವು ಅದೇ ಕ್ಷಣದಲ್ಲಿ ಇಮಿಡಿಯೇಟಾಗಿ ಆನ್ಸರ್ ಮಾಡ್ಬೋದಾದಂತಹ ಅಥವಾ ಆ ಸಬ್ಜೆಕ್ಟನ್ನು ಓದಿದಾಗ ಟೀಚರ್ಸ್ ಇರ್ಬೋದು ಅಥವಾ ಸ್ಟೂಡೆಂಟ್ ಇರ್ಬೋದು ಅಥವಾ ಸ್ಕೂಲ್ ಮತ್ತು ಫ್ಯಾಮಿಲಿ ಇರ್ಬೋದು, ಈ ವಿಷಯಗಳಿಗೆ ಸಂಬಂಧಿಸಿದಂಥ ಅಂಶಗಳನ್ನು ನೀವಿಲ್ಲಿ ಸ್ಟಡಿ ಮಾಡ್ತಾ ಬರ್ಬೋದು. ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವೈಗೊಟಸ್ಕಿ ಅವರ ಪ್ರಕಾರ ಕಲಿವಿನ ಪ್ರಕ್ರಿಯೆಯಲ್ಲಿ ಅಂತ ಕೊಟ್ಟಿದ್ದಾನೆ. ಭಾಷೆಯ ಆಲೋಚನೆ ಪ್ರಕ್ರಿಯೆಯನ್ನು ಗಾಢವಾಗಿ ಪ್ರಭಾವಿಸುತ್ತದೆ. ಮೊದಲು ಆಲೋಚನೆ, ನಂತರ ಭಾಷೆಯ ಹೊರಹೊಮ್ಮುವಿಕೆ. ನೆಕ್ಸ್ಟು ಆಲೋಚನೆ ಮಕ್ಕಳ ಭಾಷೆಯ ಬೇರೆ ಬೇರೆ ಆಗಿರುತ್ತದೆ. ಭಾಷೆ ಯಾವುದೇ ಪ್ರಭಾವ ಇರುವುದಿಲ್ಲ. ನೋಡಿ, ಮೇಜರಾಗಿ ನಮಗೆ ಈ ವೈಗೊಟಸ್ಕಿಯವರ ಸೋಷಿಯೋ ಕಲ್ಚರ್ ಥಿಯರಿ ಏನು ಹೇಳುತ್ತೆ, ಈ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತದ ಮೇಲೆ ಪ್ರತಿ TET ಎಕ್ಸಾಮಲ್ಲಿ ಪ್ರಶ್ನೆ ಬಂದಿದೆ. ನೋಡಿ, ಒಂದು ಮಗುವಿಗೆ ಸಮಾಜದಲ್ಲಿ ನಾವು ಸಾಮಗ್ರಿಗಳನ್ನು ಒದಗಿಸಿದಾಗ, ಒಂದು ಟೂಲ್ಸ್ ಇರ್ಬೋದು, ವೆಹಿಕಲ್ಸ್ ಇರ್ಬೋದು, ಪುಸ್ತಕ ಇರ್ಬೋದು, ಲೈಬ್ರರಿ ಇರ್ಬೋದು, ಅವನ್ನ ಒದಗಿಸಿದಾಗ ಅದೇನಾಗುತ್ತೆ, ಹೆಚ್ಚಾಗಿ ಕಲಿತಾ ಹೋಗುತ್ತೆ. ಅವನು ಹೇಳ್ತಾ ಹೋಗ್ತಾನೆ ZPD ಅಂತ ಹೇಳ್ತಾರೆ ವೈಗೊಟಸ್ಕಿಯಲ್ಲಿ. ಏನಿದು ಝೂನ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಹೇಗಾಗುತ್ತೆ. ನೆಕ್ಸ್ಟ್ ಅದೇ ರೀತಿ ಮೋರ್ ನಾಲೆಡ್ಜಬಲ್ ಅದರ್ಸ್ ಅಂತಕ್ಕಂಥದ್ದು, MKO ಅಂತಕ್ಕಂಥ ಕಾನ್ಸೆಪ್ಟ್ಗಳನ್ನು ಅವ್ರಿಗೆ ಕೊಡ್ತಾ ಹೋದಾಗ ಮೋರ್ ನಾಲೆಡ್ಜ್ ದೆನ್ ಅದರ್ ಅಂತಕ್ಕಂಥ ಕಾನ್ಸೆಪ್ಟು, ಝೂನ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತಕ್ಕಂಥ ಕಾನ್ಸೆಪ್ಟ್ ಬೇಸ್ ಮೇಲೆ ಭಾಷೆಯ ಆಲೋಚನಾ ಪ್ರಕ್ರಿಯೆಯನ್ನು ಗಾಢವಾಗಿ ಪ್ರಭಾವಿಸ್ತಕ್ಕಂಥದ್ದೇ ಈ ವೈಗೊಟಸ್ಕಿಯವರ ಒಂದು ಪ್ರಕಾರ ಇರುತ್ತೆ. ನೋಡಿ, ವೈಗೊಟಸ್ಕಿಯವರ ವಿಷಯಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ವಿಚಾರಗಳನ್ನು ನಾವು ಮಾಡ್ಬೋದು. ಭಾಷೆಯ ಆಲೋಚನಾ ಪ್ರಕ್ರಿಯೆಗಳನ್ನು ಗಾಢವಾಗಿ ಪ್ರಭಾವಿಸುತ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮಾತಾಡ್ತಾ ಹೋದ್ವಿ. ಹಾಗಾದರೆ ನಾವು ಇಲ್ಲಿ ಮತ್ತೆ ವಿಷಯಗಳನ್ನು ಮಾತಾಡ್ತಾ ಹೋಗೋಣ. ಪ್ರಗತಿಶೀಲ ತರಗತಿಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಪ್ರೇರೇಪಣೆಗೊಳಿಸ್ತಕ್ಕಂಥದ್ದು. ಪ್ರಗತಿಶೀಲ ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಪ್ರೇರೇಪಣೆಗೊಳಿಸುವುದು ಒಂದು ಕಂಟಿನ್ಯೂ ಅಥವಾ ಸೃಜನಶೀಲ ಅಥವಾ ಒಂದು ಗಿಫ್ಟೆಡ್ ಚಿಲ್ಡ್ರನ್ ಇರ್ಬೋದು, ಸೃಜನಶೀಲತೆ ಇರ್ಬೋದು. ಪ್ರಗತಿಶೀಲ ಅಂದರೆ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಬೇಕಾದಂಥ ಅಂಶಗಳು. ಎಲ್ಲ ವಿಷಯಗಳಲ್ಲಿ ವಿಷಯ ಜ್ಞಾನವನ್ನು ಪಡೆದುಕೊಳ್ಳುವುದು, ಇದು ತಪ್ಪು. ಕಲಿವಿನ ಪ್ರಕ್ರಿಯೆಯಲ್ಲಿ ಕ್ರಿಯಾಶೀಲವಾಗಿ ಅಂತರ್ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವುದು, ಕಲಿವಿನ ವಿಷಯಗಳನ್ನು ಕಟ್ಟುನಿಟ್ಟಾಗಿ ಬದ್ಧವಾಗಿರಲು, ವಹಿಸಿದ ಕಾರ್ಯಗಳನ್ನು ಪೂರ್ಣಗೊಳಿಸಲು. ನೋಡಿ, ಕಲಿವಿನ ಪ್ರಕ್ರಿಯೆಗಳಲ್ಲಿ ಕ್ರಿಯಾಶೀಲವಾಗಿರಿ ಮತ್ತು ಅಂತರ್ಕ್ರಿಯೆಯಲ್ಲಿ ತೊಡಗಿಸಿಕೊಳ್ತಕ್ಕಂಥದ್ದು ಆಗಿರಬಹುದು ಅಂತಕ್ಕಂಥದ್ದು. ನೋಡಿ, ಡೈರೆಕ್ಟ್ ನೀವು ಆನ್ಸರನ್ನು ನೋಡ್ತಾ ಹೋದರೆ ಈ ಕಲಿವಿನ ಪ್ರಕ್ರಿಯೆಯಲ್ಲಿ ಕ್ರಿಯಾಶೀಲವಾಗಿ ಅಂತರ್ ಪ್ರಕ್ರಿಯೆಗಳೇನಿರುತ್ತೆ ಅದನ್ನು ನೀವು ಯಾವ ರೀತಿ ಮಾಡ್ತೀರಾ ಮತ್ತು ಅದರ ಅಂಶಗಳೇನು ಅನ್ನೋದನ್ನು ನೀವಿಲ್ಲಿ ಗಮನಿಸ್ತಾ ಹೋಗಬೇಕಾಗತ್ತೆ. ಹಾಗಾದರೆ ಪ್ರಗತಿಶೀಲ ತರಗತಿಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಹೇಗೆ ವಿಷಯವಾರು ಅಂಶಗಳ ಬಗ್ಗೆ ಮಾತಾಡ್ತಾರೆ ಅಂತಕ್ಕಂಥದ್ದು ನೋಡ್ಬೋದು. ಹಾಗಾದರೆ ಮುಂದಿನ ಅಂಶದಲ್ಲಿ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಲಕ್ಷಣ ಕ್ಯಾರೆಕ್ಟರ್ಸ್ ಆಫ್ ಕಂಟಿನ್ಯೂ ಎಜುಕೇಷನ್ ಅಥವಾ ಅಡ್ವಾನ್ಸ್ಡ್ ಎಜುಕೇಷನ್ ಅಂತ ಕೇಳ್ತಾ ಹೋಗಿದ್ದಾರೆ. ಅಂದರೆ ಪ್ರಗತಿಶೀಲ, ಮುಂದುವರೆದ, ಆಗಾಗ್ಗೆ ವಿದ್ಯಾರ್ಥಿಗಳ ಮಾಪನ ಮಾಡೋದು ತಪ್ಪು, ಕಲಿವಿನ ಎಲ್ಲ ವಿಷಯಗಳಿಗೆ ಒತ್ತು ಕೊಡ್ತಕ್ಕಂಥದ್ದು ತಪ್ಪು, ಬದಲಿಸಬಹುದಾದ ವೇಳಾಪಟ್ಟಿ ಮತ್ತು ತರಗತಿಯ ಸಿದ್ಧತೆಗಳು, ವಿಷಯಗಳನ್ನು ಕಲಿಯಲು ವಿವಿಧ ಶೈಕ್ಷಣಿಕ ಮಾರ್ಗೋಪಾಯಗಳು, ಇವೆರಡರಲ್ಲಿ ಯಾವುದು ಅಂತಕ್ಕಂಥದ್ದು ನಮಗೆ ಬೇಕು. ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಲಕ್ಷಣ
ಬದಲಿಸಬಹುದಾದ ವೇಳಾಪಟ್ಟಿ, ತರಗತಿಗಳ ಸಿದ್ಧತೆ, ವಿಷಯಗಳನ್ನು ಕಲಿಯಲು ವಿವಿಧ ಶೈಕ್ಷಣಿಕ ಮಾರ್ಗಗಳು. ಈಗಿರ್ತಕ್ಕಂತಹ ಒಂದು ಅಂಶಗಳು ಮತ್ತು ಈ ಬದಲಿಸಬಹುದಾದ ವೇಳಾಪಟ್ಟಿ, ತರಗತಿಯ ಸಿದ್ಧತೆಗಳು, ಕಂಟೆಂಟನ್ನು ಚೇಂಜ್ ಮಾಡಿ ಪ್ರಗತಿಶೀಲ ಶಿಕ್ಷಣವನ್ನು ಕೊಡಬೇಕಾದ್ರೆ ಥರ್ಡ್ ಒನ್ ಆಪ್ಷನ್ಸ್ ಏನಾಗುತ್ತೆ, ನಮಗೆ ಆನ್ಸರ್ ಆಗುತ್ತೆ. ವಿಷಯಗಳನ್ನು ಕಲಿಯಲು ವಿವಿಧ ಶೈಕ್ಷಣಿಕ ಮಾರ್ಗೋಪಾಯಗಳ ಜೊತೆಗೆ ಬದಲಿಸಬಹುದಾದ ವೇಳಾಪಟ್ಟಿ, ತರಗತಿಯ ಸಿದ್ಧತೆಗಳೇನಿದೆ ಅದನ್ನು ನಾವು ಏನಂತೀವಿ, ಪ್ರಗತಿಶೀಲದಲ್ಲಿ ಇರೋ ಎಜುಕೇಷನಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಅಥವಾ ಬಹುವರ್ಗಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ಕಲಿಯೋದಕ್ಕೆ ಬೇಕಾದಂಥ ಅಂಶಗಳು. ಇತರೆ ಜನರನ್ನು ಅರ್ಥ ಮಾಡಿಕೊಳ್ಳುವ, ಅವರ ಅಭಿಪ್ರೇರಣೆಯನ್ನು, ಉದ್ದೇಶಗಳನ್ನು ಗುರುತಿಸುವ, ಅವರೊಂದಿಗೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವೇ ನೋಡಿ ಅಂತರ್ವ್ಯಕ್ತಿ ಬುದ್ಧಿಶಕ್ತಿ, ಇಂಟರ್ ಇಂಟೆಲಿಜೆನ್ಸ್ ಇರ್ಬೋದು, ಪರಸ್ಪರ ವ್ಯಕ್ತಿ ಬುದ್ಧಿಶಕ್ತಿ, ಸಾಮಾಜಿಕ ಬುದ್ಧಿಶಕ್ತಿ, ತಾರ್ಕಿಕ ಬುದ್ಧಿಶಕ್ತಿ ಅಂತ ಇದೆ. ನೋಡಿ, ಇತರೆ ಜನರು ಅರ್ಥ ಮಾಡಿಕೊಳ್ಳುವ, ಅವರ ಅಭಿಪ್ರೇರಣೆ, ಮೋಟಿವೇಶನ್, ಅಭಿಪ್ರೇರಣೆಯನ್ನು, ಉದ್ದೇಶಗಳನ್ನು ಗುರುತಿಸುವ, ಅವರೊಂದಿಗೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಯಾವುದು ಅಂತಕ್ಕಂಥದ್ದು. ನೋಡಿ, ನಮಗೀಗ ಅಂತರ್ ಅನ್ನೋದಕ್ಕಿಂತ ತಾರ್ಕಿಕ ಅನ್ನೋದಕ್ಕೆ ಸಾಮಾಜಿಕ ಮತ್ತು ಪರಸ್ಪರ ವ್ಯಕ್ತಿಯ ಬುದ್ಧಿಶಕ್ತಿ ಇವೆರಡರಲ್ಲಿ ಒಂದು ಆನ್ಸರ್ ಆಗಿರುತ್ತೆ. ಲೈಕ್ ದಿಸ್ ಎರಡನೇ ಆಪ್ಷನ್ಸ್ ಏನಿದೆ, ಪರಸ್ಪರ ವ್ಯಕ್ತಿಯ ಬುದ್ಧಿಶಕ್ತಿ, ಒಬ್ಬರಿಗೊಬ್ಬರು ಇತರೆ ಜನರೊಂದಿಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗಿರುತ್ತೆ ಅಂತ. ಈಗ ಇವೆರಡರಲ್ಲಿ ಇದು ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ನಾವು 8ನೇ ಪ್ರಶ್ನೆಗೆ 2ನೇದನ್ನು ಉತ್ತರ ನೋಡ್ಬೋದು. ಎಲ್ಲವೂ ಸಹ ಒಬ್ಬ ಟೀಚರ್ಸ್ ಶಾಲೆಯಲ್ಲಿ ಮಗು ಹೇಗೆಲ್ಲ ವರ್ತನೆ ಮಾಡುತ್ತೆ ಅಥವಾ ನಾವು ಹೇಗೆ ಗೆಸ್ ಮಾಡ್ಬೋದು ಅಥವಾ ಅಲ್ಲೇ ಪ್ರಶ್ನೆಗಳನ್ನು ಹೋಗಿ ಹೇಗೆ ಗೆಸ್ ಮಾಡ್ಬೋದು ಅನ್ನೋದನ್ನು ಇದು ಕಲಿಸುತ್ತೆ. ಕಲಿಕಾರ್ಥಿಗಳಲ್ಲಿನ ವ್ಯಕ್ತಿ ಭಿನ್ನತೆಗಳ ಸೂಕ್ತ ಜ್ಞಾನವು ಶಿಕ್ಷಕನಿಗೆ ತನ್ನ ಬೋಧನಾ ವಿಧಾನಗಳನ್ನು ಹೊಂದಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳನ್ನು ಉನ್ನತ ತರಗತಿಗಳಿಗೆ ತೇರ್ಗಡೆಗೊಳಿಸಲು ಸಹಾಯ ಮಾಡುತ್ತದೆ. ಶಿಕ್ಷಣದ ಹೊಸ ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸಲು ಸಹಾಯ ಮಾಡುತ್ತದೆ. ತನ್ನ ವಿಷಯ ಜ್ಞಾನವನ್ನು ವಿಸ್ತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಕಲಿಕಾರ್ಥಿಗಳಲ್ಲಿನ ವ್ಯಕ್ತಿ ಭಿನ್ನತೆಗಳ ಸೂಕ್ತ ಜ್ಞಾನವು ಶಿಕ್ಷಕನಿಗೆ ತನ್ನ ಬೋಧನಾ ವಿಧಾನವನ್ನು ಹೊಂದಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ನೋಡಿ, ಇದು ಕಲಿಕಾರ್ಥಿಯಲ್ಲಿ ವ್ಯಕ್ತಿ ಭಿನ್ನತೆಗಳು ಡಿಫ್ರೆಂಟ್ ಆದ ಮಕ್ಕಳು ಬರ್ತಾರೆ. ವ್ಯಕ್ತಿ ಭಿನ್ನತೆಯನ್ನು ಸೂಕ್ತ ಜ್ಞಾನ ಶಿಕ್ಷಕನಿಗೆ ಬೇಕಾಗುತ್ತೆ, ಜ್ಞಾನವು ಶಿಕ್ಷಕನಿಗೆ ಬೇಕಾಗುತ್ತೆ. ತನ್ನ ಬೋಧನಾ ವಿಧಾನಗಳನ್ನು ಹೊಂದಿಸಿಕೊಳ್ಳೋದಕ್ಕೆ ಅಲ್ಲಿ ಗಿಫ್ಟೆಡ್ ಚಿಲ್ಡ್ರನ್ಸ್ ಇರ್ಬೋದು, ಪ್ರತಿಭಾನ್ವಿತರು, ಸ್ಲೋ ಲರ್ನರ್ಸ್ ಇರ್ಬೋದು, ಸ್ಪೆಷಲ್ ಆಗಿರ್ತಕ್ಕಂತಹ ಎಕ್ಸೆಪ್ಷನಲ್ ಚಿಲ್ಡ್ರನ್ಸ್ ಇರ್ಬೋದು, ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ. ನೋಡಿ, ಈ ಎರಡು ಆಪ್ಷನ್ಸ್ ಅಲ್ಲ ಅಂದರೆ ಈ ಆಪ್ಷನ್ಸಲ್ಲಿ ಎರಡೂ ಆಪ್ಷನ್ಸಲ್ಲಿ ಅವನು ಕನ್ಫ್ಯೂಸ್ ಇರ್ತಾನೆ. ಹಾಗಾದರೆ ತನ್ನ ವಿಷಯ ಜ್ಞಾನವನ್ನು ವಿಸ್ತರಿಸಿಕೊಳ್ಳಲು ಪುಸ್ತಕಗಳನ್ನು ಓದ್ತಾ ಹೋಗ್ತಾನೆ. ಆದರೆ ಫಸ್ಟ್ ಒನ್ ಏನಾಗಿರುತ್ತೆ, ರೈಟ್ ಆನ್ಸರ್ ಆಗಿರುತ್ತೆ ಅಂತಕ್ಕಂಥದ್ದು. ಫಸ್ಟ್ ಒನ್ ಏನಾಗಿರುತ್ತೆ, ರೈಟ್ ಆನ್ಸರ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನಾವು ಮಾತಾಡ್ತಾ ಹೋಗೋಣ. ಸಾಮರ್ಥ್ಯಾಧಾರಿತ ಎಬಿಲಿಟಿ ಬೇಸ್ಡ್ ಸಾಮರ್ಥ್ಯಾಧಾರಿತ ಗುಂಪನ್ನು ಮಾಡುವುದು ಮತ್ತು ಪಠ್ಯಕ್ರಮವನ್ನು ತರಗತಿಯ ವಿದ್ಯಾರ್ಥಿಗಳಿಗೆ ಹೊಂದಿಕೊಳ್ಳುವುದರಿಂದ ಶಿಕ್ಷಕನಿಗೆ ಆಗುವ ಒಂದು ಉಪಯೋಗ. ಪ್ರತಿಭಾವಂತ ಮಕ್ಕಳ ಅಗತ್ಯತೆಗಳಿಗೆ ಸ್ಪಂದಿಸುವುದು, ವೈಯಕ್ತಿಕ ಭಿನ್ನತೆಯನ್ನು ಕಡಿಮೆಗೊಳಿಸುವುದು, ಮಾಪನಕ್ಕಾಗಿ ಪ್ರಮಾಣಬದ್ಧ ಸಾಧನ ಆಯ್ಕೆ ಮಾಡಿಕೊಳ್ಳುವುದು, ತರಗತಿಯಲ್ಲಿ ಶಿಸ್ತನ್ನು ಮೂಡಿಸುವುದು. ನೋಡಿ, ಸಾಮರ್ಥ್ಯಾಧಾರಿತ ಗುಂಪನ್ನು ಮಾಡುವುದು ಮತ್ತು ಪಠ್ಯಕ್ರಮವನ್ನು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹೊಂದಿಕೊಳ್ಳುವುದರಿಂದ ಶಿಕ್ಷಕನಿಗೆ ಆಗುವ ಒಂದು ಉಪಯೋಗ. ಪ್ರತಿಭಾವಂತ ಮಕ್ಕಳ ಅಗತ್ಯತೆಗೆ ಸ್ಪಂದಿಸುವುದು, ವೈಯಕ್ತಿಕ ಭಿನ್ನತೆಯನ್ನು ಕಡಿಮೆಗೊಳಿಸುವುದು. ನೋಡಿ, ಇಂಡಿವಿಜುವಲ್ ಡಿಫ್ರೆನ್ಸ್, ವೈಯಕ್ತಿಕ ಭಿನ್ನತೆಗಳೇನಿರುತ್ತೆ, ಒಬ್ಬ ಥರ ಇರೋದಿಲ್ಲ. ಆ ಸಾಮರ್ಥ್ಯಗಳನ್ನು, ಗುಂಪುಗಳನ್ನು ಗುರುತಿಸಿದಾಗ ನಮಗೆ ಅದು ವಿಶೇಷವಾಗಿ ನೀಡ್ಬೋದು. ಸೆಕೆಂಡ್ ಒನ್ ಆಪ್ಷನ್ ಆನ್ಸರ್ ಸರಿಯಾಗುತ್ತೆ. 1 or 2 ಟೈಮ್ ನೀವು ಪ್ರಶ್ನೆಯನ್ನು ಓದಿದರೆ ಅಲ್ಲೇ ಆನ್ಸರ್ ಗೊತ್ತಾಗುತ್ತೆ. ನಿಮ್ಮ ಮೈಂಡ್ ಫಸ್ಟ್ ಯಾವುದು ಆನ್ಸರ್ ಅಂತ ವರ್ಕ್ ಮಾಡುತ್ತೋ ಅದನ್ನೇ ಅಪ್ಲೈ ಮಾಡಿ. ನೀವು 2, 3 ಅಂತ ಗೊಂದಲ ಆದರೆ ಮತ್ತೆ ಆ ಕ್ವಶನ್ಸ್ ಏನಾಗುತ್ತೆ, ಮುಂದೆ ನಿಮಗೆ ಮತ್ತೆ ಗೊಂದಲ ಆಗ್ತಾ ಹೋಗುತ್ತೆ. ಲಿಂಗ ಪಕ್ಷಪಾತವನ್ನು ತರಗತಿಯಲ್ಲಿ ಕಡಿಮೆಗೊಳಿಸುವ ಒಂದು ಕ್ರಮ. ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ವಿಭಿನ್ನ ಕಾರ್ಯಕ್ರಮಗಳನ್ನು ವಹಿಸುವುದು. ಗಂಡಸರು ಮತ್ತು ಹೆಂಗಸರು ಇಬ್ಬರೂ ಉದಾಹರಣೆಗಳನ್ನು ನೀಡುವುದು. ಹುಡುಗ ಮತ್ತು ಹುಡುಗಿಯರಿಗೆ ಒಂದೇ ರೀತಿಯ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನೀಡುವುದು.
ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರನ್ನು ಬೇರ್ಪಡಿಸುವುದು, ಪಕ್ಷಪಾತವನ್ನು ತರಗತಿಯಲ್ಲಿ ಕಡಿಮೆಗೊಳಿಸುವ ಕ್ರಮ. ನೋಡಿ, ನಿಮಗೆಲ್ಲ ಗೊತ್ತಾಯಿತು. ಈಗ ಪ್ರಶ್ನೆ ಓದಿದ ತಕ್ಷಣ ಆಪ್ಷನ್ಸಲ್ಲಿ ಗೊತ್ತಾಗ್ತಾ ಇದೆ, ಹುಡುಗ ಮತ್ತು ಹುಡುಗಿಯರಿಗೆ ಒಂದೇ ಶೈಕ್ಷಣಿಕ, ಯಾಕೆಂದರೆ ಅವ್ರು ಗರ್ಲ್ಸು ಬಾಯ್ಸು ಅಂತ ಇರಬಾರ್ದು, ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನೀಡ್ಬೋದು. ಈಸಿಯಾದಂಥ ಪ್ರಶ್ನೆ ಇದು. ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ ಸ್ನೇಹಿತರೆ, ವಿದ್ಯಾರ್ಥಿಗಳ ಮೌಲ್ಯಾಂಕನದ ಒಂದು ಪ್ರಮುಖ ಅಂಶ ಸಮಗ್ರ ಕಲಿಕೆಯನ್ನು ತಿಳಿಸುವುದು, ಒಂದು ನಿರ್ದಿಷ್ಟ ಹಂತದಲ್ಲಿ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ನಿರ್ಧರಿಸುವುದು, ಉನ್ನತ ಕಲಿಕೆಯನ್ನು ಉತ್ತೇಜಿಸುವುದು, ಅವರ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ವರ್ಗೀಕರಣ ಮಾಡುವುದು. ವಿದ್ಯಾರ್ಥಿಗಳ ಮೌಲ್ಯಾಂಕನ ಮಾಡ್ತಕ್ಕಂಥದ್ದು ನಾವು ಟೋಟಲ್ಲಾಗಿ ಆ ವಿದ್ಯಾರ್ಥಿಯ ಸಮಗ್ರ ಕಲಿಕೆ ಹೇಗಿದೆ ಅಂತಕ್ಕಂಥ ಅಂಶಗಳನ್ನು ತಿಳಿಯೋದಕ್ಕೆ, ಅವನ ಸಮಗ್ರ ಕಲಿಕೆಯ ವಿಷಯಗಳು ಹೇಗಿದೆ ಅಂತ ತಿಳಿಯೋದಕ್ಕೆ. ಹಾಗಾದರೆ ಮುಂದಿನ ಪ್ರಶ್ನೆ ನಾವು ಜನರಲಾಗಿ ನೋಡೋದಾದರೆ D.Ed B.Edಲ್ಲಿ ಕಂಟೆಂಟನ್ನು ಚೆನ್ನಾಗಿ ಓದಿದರೆ ED1 ED3 ಅಥವಾ ಎಜುಕೇಷನ್ ಫಸ್ಟ್ ಸೆಕೆಂಡ್ ಥರ್ಡನ್ನು ಅಥವಾ ಸ್ಕೂಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಓದಿದರೆ ಅಪೇಕ್ಷಿತ ಕಲಿಕೆಯು ಅಂದರೆ ನಮಗೊಂದು ಪಾಸಿಟಿವ್, ಅಪೇಕ್ಷಿತ ಕಲಿಕೆಯು ಗುರಿಗಳೆಡೆಗಿನ ವಿದ್ಯಾರ್ಥಿಗಳ ಪ್ರಗತಿಯನ್ನು ಖಚಿತಪಡಿಸಿಕೊಳ್ಳಲು ಶಿಕ್ಷಕರು ಮೌಲ್ಯಾಂಕನ ಮಾಡಬೇಕಾದ ಅಂಶ. ಕಲಿಕಾ ವಿಷಯಗಳ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ, ಒದಗಿಸಿದ ಕಲಿಕಾ ಅನುಭವ, ಕಲಿವಿನ ಫಲಗಳು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ, ಪಠ್ಯವಸ್ತು ಎಷ್ಟರ ಮಟ್ಟಿಗೆ ಪೂರ್ಣಗೊಳಿಸಲ್ಪಟ್ಟಿವೆ. ಅಪೇಕ್ಷಿತ ಕಲಿಕೆಯ ಗುರಿಗಳೆಡೆಗಿನ ವಿದ್ಯಾರ್ಥಿಗಳ ಪ್ರಗತಿಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಶಿಕ್ಷಕ ಮೌಲ್ಯಾಂಕನ ಮಾಡಬೇಕಾದ ಹಂತ ಅಂತಕ್ಕಂಥದ್ದು ಏನಿದೆ ಅಂತಕ್ಕಂಥದ್ದು ನೋಡಿದ್ವಿ. ವಿಶೇಷವಾಗಿ ನಮಗಿಲ್ಲಿ ಈ ಥರ್ಡ್ ಒನ್ ಆಪ್ಷನ್ಸ್ ಏನಿದೆ, ಈ ಥರ್ಡ್ ಒನ್ ಆಪ್ಷನ್ಸಲ್ಲಿ ನಾವು ನೋಡ್ತಾ ಹೋಗ್ಬೋದು. ನೋಡಿ, ಕಲಿವಿನ ಫಲಗಳು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ ಅಂತಕ್ಕಂಥದ್ದೇ ಮುಖ್ಯ. ನಮ್ಮ ಕಲಿಕೆ ಎಷ್ಟರ ಮಟ್ಟಿಗೆ ಅದು ಸಾಧನೆ ಟೀಚಿಂಗಲ್ಲಿ, ಹಾಗೆ ಟೀಚಿಂಗ್ ಮೇಲೂ ಕ್ವಶನ್ಸ್ ಕೇಳ್ತೀನಿ, ವಾಟ್ ಈಸ್ ಟೀಚಿಂಗ್ ಅಂತ ಕೇಳ್ಬೋದು. ಈ ರೀತಿಯಾದಂಥ ಪ್ರಶ್ನೆಗಳು. ಕಲಿಕೆಗಾಗಿ ಮೌಲ್ಯಾಂಕನದಲ್ಲಿನ ಮುಖ್ಯ ಕೇಂದ್ರಿತ ಅಂಶಗಳು ಯಾವುದು? ಮುಖ್ಯ ಕೇಂದ್ರಿತ ಅಂಶಗಳು ಎಲ್ಲ ವಿದ್ಯಾರ್ಥಿಗಳ ಪ್ರಸ್ತುತದ ಕಲಿಕೆಯನ್ನು ಉತ್ತಮಪಡಿಸುವುದು, ವಿಭಿನ್ನ ಭಾಗಿದಾರರ ಮೇಲೆ ಕಲಿಕೆಯ ಜವಾಬ್ದಾರಿಯನ್ನು ವಹಿಸುವುದು, ಸಾಕ್ಷ್ಯ ಆಧಾರಿತ ಮೌಲ್ಯಾಂಕನವನ್ನು ಅಭಿವೃದ್ಧಿಪಡಿಸುವುದು, ಕಲಿಕೆಯ ಕೌಶಲ್ಯಗಳನ್ನು ಬೆಳೆಸುವುದು. ಪ್ರಶ್ನೆ ಮತ್ತೊಂದು ಸಲ ಓದ್ಕೊಳ್ಳಿ. ಕಲಿಕೆಗಾಗಿ ಮೌಲ್ಯಾಂಕನದಲ್ಲಿನ ಮುಖ್ಯ ಕೇಂದ್ರಿತ ಅಂಶ ಎಲ್ಲ ವಿದ್ಯಾರ್ಥಿಗಳ ಪ್ರಸ್ತುತದ ಕಲಿಕೆಯನ್ನು ಉತ್ತಮಪಡಿಸುವುದು. ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರಸ್ತುತ ಕಲಿಕೆಯನ್ನು ಉತ್ತಮಪಡಿಸ್ತಕ್ಕಂಥದ್ದು ಏನಿದೆ ಅಂತ ನೋಡಿ. ಎಲ್ಲ ವಿದ್ಯಾರ್ಥಿಗಳ ಪ್ರಸ್ತುತ ಕಲಿಕೆಯನ್ನು ಉತ್ತಮಪಡಿಸೋದೇ ಆ ಕಲಿಕೆಗೆ ಬೇಕಾದಂಥ ಒಂದು ಮೌಲ್ಯಾಂಕನದ ಅಂಶ ಅಂತ. ಹಾಗಾದರೆ ನಮಗೆ ಇಲ್ಲಿ ಇಷ್ಟು ಅಂಶಗಳ ಬಗ್ಗೆ ಗೊತ್ತಾಯಿತು. 14ನೇ ಪ್ರಶ್ನೆಗೆ 15ನೇ ಪ್ರಶ್ನೆ ಮತ್ತೆ ಸ್ಕೂಲ್ ಮೇಲೆ ಕೇಳ್ತಾ ಹೋಗಿದ್ದಾರೆ. ಶಾಲಾ ಆಧಾರಿತ ಮೌಲ್ಯಾಂಕನದ ಒಂದು ಪ್ರಮುಖ ಲಕ್ಷಣ, ಅದು ಮೌಲ್ಯಾಂಕನವನ್ನು ನಿರಂತರವಾಗಿಸುತ್ತದೆ, ಅಂಕಗಳನ್ನು ನೀಡುವುದನ್ನು ಶಿಕ್ಷಕರಿಗೆ ಸುಲಭಗೊಳಿಸುತ್ತದೆ. ಶಾಲಾ ಆಧಾರಿತ ಮೌಲ್ಯಾಂಕನದ ಒಂದು ಪ್ರಮುಖ ಲಕ್ಷಣ, ಮಕ್ಕಳನ್ನು ಮುಂದಿನ ತರಗತಿಗೆ ಉತ್ತೀರ್ಣಗೊಳಿಸಲು ಶಿಕ್ಷಕರಿಗೆ ಸುಲಭವಾಗುತ್ತದೆ. ತಪ್ಪು. ಸೂಕ್ಷ್ಮ ಹಂತದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುತ್ತದೆ. ನೋಡಿ, ಶಾಲಾ ಆಧಾರಿತ ಮೌಲ್ಯಾಂಕನದ ಒಂದು ಪ್ರಮುಖ ಲಕ್ಷಣ ಯಾವುದು ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಈ ಲೈನು ಸೂಕ್ಷ್ಮ ಹಂತದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುತ್ತದೆ. ನಾವು 1 or 2 ಟೈಮ್ ಕ್ವಶನ್ಸನ್ನು ಓದಿದಾಗ ನಮಗೆ ಆ ಕ್ವಶನ್ಸ್ ಬಗ್ಗೆ ಬರ್ಬೋದಂಥ ಐಡಿಯಾ ಏನಿದೆ ಅದು ನಮಗಿಲ್ಲಿ ಪ್ರಮುಖವಾಗಿರುತ್ತೆ ಅಂತ. ಹಾಗಾದರೆ ಇದಾದ ಮೇಲೆ ನಾವು 16ನೇ ಪ್ರಶ್ನೆ, ಕಲ್ಪನೆಗಳು, ವಸ್ತುಗಳು ಅಥವಾ ಸಮಸ್ಯೆಗೆ ಪರಿಹಾರಗಳನ್ನು ಸಮೀಪವಾಗಿ, ಸೂಕ್ತವಾಗಿ ಮತ್ತು ಉಪಯುಕ್ತವಾಗುವಂತೆ ಉತ್ಪನ್ನಗೊಳಿಸುವ ಒಂದು ಮಗುವಿನ ಸಾಮರ್ಥ್ಯ, ಪ್ರತಿಭಾನ್ವಿತತೆ, ಕ್ರಿಯಾಶೀಲತೆ, ಅಭಿಕ್ಷಮತೆ ಮತ್ತು ಮನೋಧೋರಣೆ. ಇಲ್ಲಿ ಆ್ಯಟಿಟ್ಯೂಡ್ ಬಗ್ಗೆ ಹೇಳಿದ್ದಾನೆ, ಆ್ಯಪ್ಟಿಟ್ಯೂಡ್ ಬಗ್ಗೆ ಹೇಳಿದ್ದಾನೆ,
ಇಲ್ಲಿ ಕ್ರಿಯಾಶೀಲತೆ ಅಂತಕ್ಕಂಥದ್ದು ಕಂಟಿನ್ಯೂ ಅಥವಾ ಒಂದು ಸೃಜನಶೀಲತೆ ಇರ್ಬೋದು, ಗಿಫ್ಟೆಡ್ ಇರ್ಬೋದು. ಕಲ್ಪನೆ, ವಸ್ತುಗಳು ಅಥವಾ ಸಮಸ್ಯೆಗಳ ಪರಿಹಾರಗಳನ್ನು ಸಮೀಪವಾಗಿ ಸೂಕ್ತವಾಗಿ ಉಪಯುಕ್ತವಾಗುವಂತೆ ಉತ್ಪನ್ನಗೊಳಿಸುವ ಒಂದು ಮಗುವಿನ ಸಾಮರ್ಥ್ಯ ಕ್ರಿಯಾಶೀಲವಾಗಿದ್ದರೆ ಮಾತ್ರ ಈ ಕಲ್ಪನೆ, ವಸ್ತು ಮತ್ತು ಇವೆಲ್ಲವನ್ನು ಏನು ಮಾಡ್ಬೋದು, ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೋದು. ಹಾಗಾಗಿ ಈ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಓದ್ಕೊಳ್ಬೇಕಾಗತ್ತೆ. ಮುಂದಿನ ಪ್ರಶ್ನೆ ಹೀಗಿದೆ, ಒಳಗೊಳ್ಳುವ ಶಿಕ್ಷಣದ ಇಂದಿರುವ ತಾರ್ಕಿಕತೆ. ಒಳಗೊಳ್ಳುವ ಶಿಕ್ಷಣದ ಇಂದಿರುವ ತಾರ್ಕಿಕತೆ ವೈವಿಧ್ಯಮಯ ಸಮಾಜದ ಅಗತ್ಯತೆಗಳಿಗೆ ಅಥವಾ ಶಾಲೆಗಳು ಸ್ಪಂದಿಸುವುದು, ವಿಶೇಷ ಮಕ್ಕಳಿಗೆ ಕನಿಕರವನ್ನು ತೋರಿಸುವುದು ಮತ್ತು ಅವರಿಗೆ ಸೌಲಭ್ಯಗಳನ್ನು ಒದಗಿಸುವುದು, ವಿಶೇಷ ಅಗತ್ಯ ಮಕ್ಕಳನ್ನು ತರಗತಿಯಲ್ಲಿ ಇತರೆ ಮಕ್ಕಳಿಂದ ಬೇರ್ಪಡಿಸುವುದು, ಪ್ರತಿ ಮಗುವಿನ ಶೈಕ್ಷಣಿಕ ನಿರ್ವಹಣೆ ಮಾನದಂಡ ಒಂದೇ ಆಗಿರುತ್ತದೆ. ಹಾಗಾದರೆ ನಮಗೆ ಈ ಒಂದು ಒಳಗೊಳ್ಳುವ ಶಿಕ್ಷಣದ ಇಂದಿರುವ ತಾರ್ಕಿಕ ಒಂದು ಆಲೋಚನೆ ಏನಾಗಿದೆ? ಒಳಗೊಳ್ಳುವ ಶಿಕ್ಷಣದ ಇಂದಿನ ತಾರ್ಕಿಕತೆ ನೋಡಿ, ವಿಶೇಷ ಅಗತ್ಯತೆ ಮಕ್ಕಳನ್ನು ತರಗತಿಯಲ್ಲಿ ಇತರೆ ಮಕ್ಕಳಿಗಿಂದ ಬೇರ್ಪಡಿಸ್ತಕ್ಕಂಥದ್ದು. ಒಳಗೊಳ್ಳುವ ಶಿಕ್ಷಣದ ಒಳಗಿರ್ತಕ್ಕಂಥ ಮಕ್ಕಳು ಏನಾದರೂ ಅದರಲ್ಲಿ ಸ್ಲೋ ಲರ್ನರ್ಸ್ ಇರಲಿದ್ದರೆ ಅದು ಒಂದು ಬ್ಯಾಚ್ ಮಾಡಿ ಸಪರೇಟಾಗಿ ನಾವೇನು ಮಾಡಬೇಕಾಗತ್ತೆ, ಟೀಚ್ ಮಾಡಬೇಕಾಗತ್ತೆ. ಒಳಗೊಳ್ಳುವ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಅಂಶಗಳು. ಹಾಗೆ ಡಿಸ್ಲೆಕ್ಸಿಯಾ ಪದವು ಸಂಬಂಧ ಹೊಂದಿದ್ದು, ಇದು ಪ್ರತಿ ಸಾರಿನೂ ಟಿ ಇ ಟಿ ಎಕ್ಸಾಮಲ್ಲಿ ಈ ಕಲಿಕಾ ನ್ಯೂನತೆ ಏನಿದೆ, ಲರ್ನಿಂಗ್ ಪ್ರಾಬ್ಲಮ್ಸ್ ಏನಿದೆ, ಈ ಲರ್ನಿಂಗ್ ಪ್ರಾಬ್ಲಮ್ಸ್ ಮೇಲೆ ಓದುವುದು, ಗಣತೀಯ ವಿಷಯಗಳು ಮತ್ತು ಬರೆಯುವುದು, ತೊದಲುವಿಕೆ, ಇದೊಂದು 5 ಪಾಯಿಂಟ್ಸ್ ಇದೆ. ಇದ್ರ ಮೇಲೆ ಮೇಜರಾಗಿ ಕ್ವಶನ್ಸ್ ಬರುತ್ತೆ. ಹಾಗಾದರೆ ಡಿಸ್ಲೆಕ್ಸಿಯಾ ಅಂತಕ್ಕಂಥದ್ದೇನಿದೆ, ಈ ಓದುವಿಕೆಗೆ ಸಂಬಂಧಿಸಿದಂತೆ ಇದು ರಿಪೀಟೆಡ್ ಕ್ವಶನ್ಸ್. ಡಿಸ್ಲೆಕ್ಸಿಯಾ ಅಂದರೆ ಓದುವುದು, ಡಿಸ್ಗ್ರಾಫಿಯಾ ಅಂದರೆ ಇದು ಬರವಣಿಗೆಗೆ ಸಂಬಂಧಿಸಿದೆ, ಡಿಸ್ಕ್ಯಾಲ್ಕುಲಿಯಾ ಅಂದರೆ ಇದು ಗಣಿತದ ಲೆಕ್ಕಾಚಾರಕ್ಕೆ ಸಂಬಂಧಿಸಿದಂತೆ, ಇದ್ರ ಜೊತೆ ಇನ್ನೆರಡು ಅಂಶಗಳು ಬರುತ್ತೆ. ಒಟ್ಟು 5 ಅಂಶಗಳ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಈ 3 ಅಂಶಗಳು ತಿಳ್ಕೊಳ್ಳಿ. ಟಿ ಇ ಟಿಯಲ್ಲಿ ಮೇಜರಾಗಿ ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆಗಳು ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ ಮತ್ತು ಡಿಸ್ಕ್ಯಾಲ್ಕುಲಿಯಾ ಅಂತಕ್ಕಂಥದ್ದು ಗಣಿತ ಲೆಕ್ಕ, ಬರವಣಿಗೆ ಮತ್ತು ಓದಿಗೆ ಸಂಬಂಧಿಸಿದಂಥ ವಿಷಯಗಳು. ನೆಕ್ಸ್ಟು ಪ್ರತಿಭಾನ್ವಿತ ಮಕ್ಕಳ ಒಂದು ಲಕ್ಷಣ. ಯಾವಾಗಲೂ ಗಿಫ್ಟೆಡ್ ಚಿಲ್ಡ್ರನ್ಸ್ ಹೇಗಿರ್ತಾರೆ ಅಂದರೆ ಬಹಿರ್ಮುಖಿ ಸ್ವಭಾವ, ಇವರು ಅಂತರ್ಮುಖಿಗಳಾಗಿರ್ತಾರೆ, ಇವರು ಎಕ್ಸ್ಟ್ರಾ ವರ್ಡ್ಸ್ ಆಗಿರಲ್ಲ, ಇಂಟ್ರಾವರ್ಡ್ಸ್ ಆಗಿರ್ತಾರೆ ಗಿಫ್ಟೆಡ್ ಚಿಲ್ಡ್ರನ್. ಹಾಗಾಗಿ ಇದು ತಪ್ಪು. ತೀರ್ಮಾನವನ್ನು ಸ್ವತಂತ್ರವಾಗಿ ತೆಗೆದುಕೊಳ್ತಾರೆ, ಇಂಡಿವಿಜುವಲ್ ಅಥವಾ ಡಿಸಿಷನ್ ಮೇಕಿಂಗ್ ಏನಿರುತ್ತೆ ಇಂಡಿಪೆಂಡೆಂಟ್ ಆಗಿರುತ್ತೆ. ಇದೇ ಆನ್ಸರ್ ಸರಿ. ತರಗತಿಯಲ್ಲಿ ಅತಿ ಚಟುವಟಿಕೆಯಿಂದ ಇರ್ಬೋದು, ಇಲ್ಲದೇ ಇರ್ಬೋದು. ಅವರು ಶಿಕ್ಷಕರಿಂದ ಸ್ವತಂತ್ರರಾಗಿರುತ್ತಾರೆ, ಇವರು ಶಿಕ್ಷಕರಿಂದ ಸ್ವತಂತ್ರರಾಗಿರುವ ಸಾಧ್ಯತೆಗಳು ಇರುತ್ತೆ. ಪ್ರತಿಭಾನ್ವಿತ ಮಕ್ಕಳ ಒಂದು ಲಕ್ಷಣ ಏನು ಅಂದರೆ ತೀರ್ಮಾನವನ್ನು ಶಿಕ್ಷಕರು ಸರಿ ತಪ್ಪು ಯಾವುದೇ ಇರಲಿ ಅವ್ರಿಗೆ ಸರಿ ಅನಿಸಿದ್ದನ್ನು ಅಥವಾ ಅವರಿಗೆ ಸರಿ ಅನಿಸಿದ್ದನ್ನು ಮಾಡ್ತಾರೆ. ಇವರೇ ಗಿಫ್ಟೆಡ್ ಚಿಲ್ಡ್ರನ್ಸ್. ಥರ್ಡ್ ಒನ್ ಆನ್ಸರ್ ಕರೆಕ್ಟ್. ಇಂಟ್ರಾವರ್ಡ್ಸ್ ಆಗಿರ್ತಾರೆ ಇವರು ಗಿಫ್ಟೆಡ್ ಚಿಲ್ಡ್ರನ್ಸ್ ಕ್ಯಾರೆಕ್ಟರ್ ಗೊತ್ತಿರಬೇಕು, ಕಡಿಮೆ ಮಾತನ್ನು ಸಹ ಇವರು ಆಡ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಜ್ಞಾನಾತ್ಮಕ ಚಟುವಟಿಕೆಯ ಪ್ರಕ್ರಿಯೆಯಾಗಿ ಆಲೋಚನೆಯು ಮಗುವನ್ನು ಹಗಲುಗನಸು ಕಾಣುವಂತೆ ಮಾಡುತ್ತದೆ, ಮಾನಸಿಕವಾಗಿ ಸಮಸ್ಯೆಗಳನ್ನು ಬಿಡಿಸಲು ಮಗುವನ್ನು ಮುನ್ನಡೆಸುತ್ತದೆ, ಯತ್ನ ಮತ್ತು ದೋಷದಿಂದ ಕಲಿಯಲು ಮಗುವನ್ನು ಮುನ್ನಡೆಸುತ್ತದೆ, ಸನ್ನಿವೇಶಗಳನ್ನು ಕುಶಲತೆಯಿಂದ ಮುನ್ನಡೆಸುವಂತೆ ಮಾಡುತ್ತದೆ. ಜ್ಞಾನಾತ್ಮಕ ಚಟುವಟಿಕೆಯ ಪ್ರಕ್ರಿಯೆಯಾಗಿ ಆಲೋಚನೆ. ನೋಡಿ, ನಮಗೆ ಈ 4ರಲ್ಲಿ ಯಾವುದು ಸರಿ ಅನ್ನಿಸ್ತಾ ಇದೆ? ಮಾನಸಿಕವಾಗಿ ಸಮಸ್ಯೆಯನ್ನು ಬಿಡಿಸಲು ಮಗುವನ್ನು ಮುನ್ನಡೆಸುತ್ತದೆ ಅಂತಕ್ಕಂಥದ್ದು. ಅವನಿಗೆ ಇರ್ತಕ್ಕಂಥ ಕೆಲವು ಪ್ರಾಬ್ಲಮ್ಸ್ಗಳನ್ನು ಅವನು ಜ್ಞಾನದ ಮೂಲಕ ಏನು ಮಾಡ್ತಾನೆ, ಮೆಂಟಲ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತಾನೆ. ನಮಗೆ ಇದು ಮತ್ತು ಇದು ಇವೆರಡಲ್ಲಿ ಕನ್ಫ್ಯೂಸ್ ಆದರೆ ಇದು ನಿಯರೆಸ್ಟ್ ಆನ್ಸರ್ ಮತ್ತು ರೈಟ್ ಆನ್ಸರ್ ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು. ನೆಕ್ಸ್ಟ್, ಒಂದು ಮಗು ನಿರ್ದಿಷ್ಟ ಹಂತದಲ್ಲಿ ಆಲೋಚಿಸುವ ಮತ್ತು ಕಲಿಯುವ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುತ್ತದೆ. ಇದರ ಸೂಚಕ ಚಿತ್ರಗಳನ್ನು ನೋಡಿ ಕಥೆಗಳನ್ನು ಹೇಳುವುದು, ದೈಹಿಕವಾಗಿ ಬೆಳೆಯುವುದು, ಹೊಸ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವುದು, ವಯಸ್ಕರ ಪ್ರಶ್ನೆಗಳಿಗೆ ಉತ್ತರಿಸುವುದು. ನೋಡಿ, ಒಂದು ಮಗು ನಿರ್ದಿಷ್ಟ ಹಂತದಲ್ಲಿ ಆಲೋಚಿಸುವ ಮತ್ತು ಕಲಿಯುವ ಕೌಶಲ್ಯವನ್ನು ಬೆಳೆಸಿಕೊಳ್ಳುತ್ತದೆ. ಇದರ ಸೂಚಕ ಚಿತ್ರವನ್ನು ನೋಡಿ ಕಥೆಯನ್ನು ಹೇಳ್ತಕ್ಕಂಥದ್ದು.
ನೋಡಿ, ಒಂದು ಚಿತ್ರವನ್ನು ನೋಡಿ ಒಂದು ಮಗು ಒಂದು ನಿರ್ದಿಷ್ಟ ಹಂತದಲ್ಲಿ ಆಲೋಚನಾ ಶಕ್ತಿ, ಸೂರ್ಯ ಮುಳುಗ್ತಾ ಇರೋದು, ಹುಡ್ತಾ ಇರೋದು, ಸಮುದ್ರ ಚಿತ್ರ, ಈ ಥರದ್ದೇನಾದರೂ ನಾವು ಶಾಲೆಯಲ್ಲಿ ಮ್ಯಾಪ್ ಬಗ್ಗೆ ಕೊಟ್ಟಾಗ ಅದ್ರ ಬಗ್ಗೆ ಅದರ ಆಲೋಚನೆಗಳು ಬೆಳೀತಾ ಹೋಗುತ್ತೆ. ಎಸ್, ಹಾಗಾದರೆ ನಮಗೆ ಮುಂದಿನ ಪ್ರಶ್ನೆ, ಮಕ್ಕಳ ಕಲಿಕೆಯನ್ನು ಸಾಮರ್ಥ್ಯವನ್ನು ಪ್ರಭಾವಿಸುವ ಒಂದು ಅಂಶ ಶಾಲಾ ಪಠ್ಯಕ್ರಮ, ಪಠ್ಯವಸ್ತು, ಶಿಕ್ಷಣ, ಮನೋಧೋರಣೆ, ವರ್ತನೆ, ಶಾಲೆಯಲ್ಲಿನ ಶಿಸ್ತು, ಆಕಾಂಕ್ಷೆ ಮತ್ತು ಅಭಿಪ್ರೇರಣೆಯ ಮಟ್ಟ. ನೋಡಿ, ಮಕ್ಕಳ ಕಲಿಕೆಯನ್ನು ಸಾಮರ್ಥ್ಯವನ್ನು, ಮಕ್ಕಳ ಎಬಿಲಿಟಿಯನ್ನು ಪ್ರಭಾವಿಸುವ ಒಂದು ಅಂಶ, ಒಂದು ಅಭಿಪ್ರೇರಣೆ, ಅದರ ಒಂದು ಮೋಟಿವೇಶನ್ ಭಾಳ ಮುಖ್ಯ. ಅದಕ್ಕೆ ಆಕಾಂಕ್ಷೆ ಮತ್ತು ಅಭಿಪ್ರೇರಣೆ, ಮೋಟಿವೇಶನ್ ಇದೆಯಲ್ಲ, ಇದೇ ತುಂಬ ಮುಖ್ಯವಾದಂಥ ಅಂಶ. 22ನೇ ಪ್ರಶ್ನೆಗೆ ಆಕಾಂಕ್ಷೆ ಮತ್ತು ಅಭಿಪ್ರೇರಣೆ ಮಟ್ಟ ಏನಿದೆ ಇದು ಸರಿಯಾಗಿದೆ. ನೆಕ್ಸ್ಟ್ ಇದಾದಮೇಲೆ 23ನೇ ಪ್ರಶ್ನೆ, ನಮಗೆ ಕಲಿಕೆಯಿಂದಾಗುವ ವರ್ತನೆಯಲ್ಲಾಗುವ ಬದಲಾವಣೆಗಳು. ನೋಡಿ, ಲರ್ನಿಂಗ್ ಅಂದರೆ ಏನಪ್ಪ? ಕಲಿಕೆ ಅಂದ್ರೇನು? ಅಭ್ಯಾಸದ ಮೂಲಕ ವರ್ತನೆಯಲ್ಲಿ ಆಗುವ ಬದಲಾವಣೆಯೇ ಕಲಿಕೆ ಅಂತ ಕರಿತೀವಿ. ಹಾಗಾದರೆ ನೀವೊಂದು ಸೈಕಲ್ ಹೊಡಿತೀರಾ, ಹಾಗೆ ಒಂದು ಈಜುತ್ತೀರಾ, ಇದು ಒಂದು ಸಲ ಕಲಿತ ಮೇಲೆ ಮತ್ತೆ ನಿಮಗೆ ಸೈಕಲ್ ಕೊಟ್ಟಾಗ ಹೊಡಿತೀರ, ಎಷ್ಟೋ ದಿನಗಳ ನಂತರ ಮತ್ತೆ ನೀವು ನೀರಲ್ಲಿ ಬಿದ್ದಾಗ ಈಜುತ್ತೀರ. ಕಲಿಕೆ ಯಾವತ್ತು ಸಾಪೇಕ್ಷವಾದ ಮತ್ತು ಶಾಶ್ವತವಾದಂತಹ ಅಂಶ ಆಗಿರುತ್ತೆ. ಅದು ತಾತ್ಕಾಲಿಕ ಅಲ್ಲ, ಶಾಶ್ವತವಲ್ಲ, ತಾತ್ಕಾಲಿಕವಲ್ಲ, ಆಗಾಗ್ಗೆ ಬದಲಾವಣೆಗೊಳ್ಳುತ್ತದೆ, ಅದ್ಯಾವುದಲ್ಲ. ನೀವು ಸೈಕಲ್ ಕಲಿತವರು ಬೈಕ್ ಮುಂದೆ ಕಂಟಿನ್ಯೂ ಹೊಡಿಬೋದು, ಕಾರ್ ಹೊಡಿಬೋದು, ಬಸ್ ಹೊಡಿಬೋದು, ಈಜು ಹೊಡಿಬೋದು. ನೋಡಿ, ಸ್ವಿಮ್ಮಿಂಗ್ ಒಂದು ಸಲ ಕಲಿತ್ರೆ ನೀವು ಎಷ್ಟೋ ದಿನಗಳ ನಂತರ ಮತ್ತೆ ಹೋದ್ರೆ ಸ್ವಿಮ್ ಮಾಡ್ಬೋದು. ಬರವಣಿಗೆ ಓದೋದನ್ನು ಕಲಿತ್ರೆ ನೀವು ಮತ್ತೆ ಓದ್ಬೋದು, ಬರಿಬೋದು, ಈ ರೀತಿ ಇರುತ್ತೆ. ಎಸ್, ಹಾಗಾಗಿ ಸೆಕೆಂಡ್ ಒನ್ ಸಾಪೇಕ್ಷವಾಗಿ ಶಾಶ್ವತ, ಪ್ರತ್ಯಕ್ಷವಾಗಿ. ನೆಕ್ಸ್ಟ್ ಅದಾದಮೇಲೆ 24ನೇದು, ಒಂದು ಮಗು ಸಮಸ್ಯೆ ಪರಿಹಾರ ಕ್ರಮದಿಂದ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಬಗ್ಗೆ ಕೊಟ್ಟಿದ್ದಾನೆ. ಸಮಸ್ಯೆ ಪರಿಹಾರ ಕ್ರಮದಿಂದ ಪರಿಪಕ್ವನೆ ಒಂದನ್ನು ಕಲಿಯಲು ಪ್ರೇರಣೆಗೊಂಡಿದೆ. ಇಲ್ಲಿ ಮಗುವಿನ ಕಲಿಕೆಯ ಮೊದಲ ಹಂತ ಮಾಹಿತಿ ವಿಶ್ಲೇಷಣೆ, ಪ್ರಾಕಲ್ಪನೆಯ ಪರಿಶೀಲನೆ, ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವುದು, ಪರಿಹಾರವನ್ನು ಪಡೆಯುವುದು. ಹಾಗಾದರೆ ವಿಶೇಷವಾಗಿ ನಾವಿದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸೋದೇ ಇದಕ್ಕೆ ಮುಖ್ಯವಾದಂಥ ಅಂಶ ಆಗಿರುತ್ತೆ ಅಂತ. ಪರಿಹಾರವನ್ನು ಪಡೆಯುವುದು ಮತ್ತು ಇದರ ಅಂಶಗಳೇನಾಗಿರುತ್ತೆ, ಇದಾಗಿರುತ್ತೆ ಅಂತಕ್ಕಂಥದ್ದು ನೋಡ್ಬೋದು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ, ಮಕ್ಕಳು ಒಂದು ವಿಷಯವನ್ನು ಪರಿಣಾಮಕಾರಿಯಾಗಿ ಕಲಿಯುವುದು ಯಾವಾಗ? ಎಫೆಕ್ಟಿವ್ ಆಗಿ ಮಕ್ಕಳು ಒಂದು ವಿಷಯವನ್ನು ಕಲಿಯೋದು ಯಾವಾಗ ಅಂದರೆ, ತರಗತಿಯಲ್ಲಿ ಶಿಕ್ಷಕರು ತುಂಬ ಶಿಸ್ತಿನಿಂದಿದ್ದಾಗ ತಪ್ಪು. ಮಕ್ಕಳು ನಿಯಮಿತವಾಗಿ ತರಗತಿಗಳಿಗೆ ಹಾಜರಾದಾಗ, ಮಕ್ಕಳಿಗೆ ಸೂಕ್ತವಾದ ಬಹುಮಾನವನ್ನು ನೀಡಿದಾಗ, ಕಲಿಕಾ ವಿಷಯವನ್ನು ಉತ್ತಮವಾಗಿ ಆಯೋಜಿಸಿದಾಗ, ಯಾವುದನ್ನು ವ್ಯವಸ್ಥಿತವಾಗಿ ನಾವು ಪ್ರೊಜೆಕ್ಟ್ ಮಾಡ್ತೀವಿ ಅಥವಾ ವ್ಯವಸ್ಥಿತವಾಗಿ ಕಲಿಸ್ತೀವಿ, ಆವಾಗ ಕಲಿಕೆ ಎಫೆಕ್ಟಿವ್ ಆಗಿರುತ್ತೆ. ಮಕ್ಕಳ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗ್ಬೋದು. ಎಸ್ ಡಿಯರ್ ಫ್ರೆಂಡ್ಸ್, ಹಾಗಾದರೆ ಇದಾದ ಮೇಲೆ 26ನೇ ಪ್ರಶ್ನೆ, ಕಲಿವಿನ ಸಾಮಾಜಿಕ ಸಂದರ್ಭವು ಒಳಗೊಳ್ಳುವ ಅಂಶ. ಜ್ಞಾನ ರಚನಾ ಪ್ರಕ್ರಿಯೆ, ಸಾಂದರ್ಭೀಕರಣ, ಸಾಂದರ್ಭಿಕ ಜ್ಞಾನವನ್ನು ಪಡೆದುಕೊಳ್ಳುವುದು, ಪ್ರಯೋಗದ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುವುದು, ಶಿಕ್ಷಕರಿಂದ ಜ್ಞಾನವನ್ನು ಸ್ವೀಕರಿಸುವುದು. ಕಲಿವಿನ ಸಾಮಾಜಿಕ ಸಂದರ್ಭವು ಒಳಗೊಳ್ಳುವ ಅಂಶ ಅಂತಿದೆ. ಜ್ಞಾನ ರಚನಾ ಪ್ರಕ್ರಿಯೆ ಸಾಂದರ್ಭಿಕ ಜ್ಞಾನವನ್ನು ಪಡೆದುಕೊಳ್ಳುವುದು, ಹಾಗೆ ಪ್ರಯೋಗದ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುವುದು ಅಂತ ಇದೆ. ಎಸ್, ಹಾಗಾದರೆ ವಿಶೇಷವಾಗಿ ನಾವು ನೋಡ್ಬೋದಾದಂಥ ಅಂಶ ನೋಡಿ, ಕಲಿವಿನ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಜ್ಞಾನ ರಚನಾ ಪ್ರಕ್ರಿಯೆ ಸಾಂದರ್ಭಿಕವಾಗಿರ್ತಕ್ಕಂಥ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸಂದರ್ಭವು ಒಳಗೊಳ್ಳುವ ಅಂಶ ಇದಾಗಿದೆ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ, ಮೀನಿಂಗ್ಫುಲ್ ಲರ್ನಿಂಗ್ ಬಗ್ಗೆ ಕೇಳಿದ್ದೇನೆ. ಅರ್ಥಪೂರ್ಣ ಕಲಿಕೆ ಉಂಟಾಗುವುದು ವ್ಯಕ್ತಿಯ ಅನುಭವಗಳಿಂದ ಜ್ಞಾನ ರಚನೆಗಳು ಕ್ರಿಯಾಶೀಲವಾಗಿ ಸೃಷ್ಟಿಯಾಗುವ. ವಯಸ್ಕರು ತಮಗೆ ತಿಳಿದಿರುವುದನ್ನು ಬೋಧಿಸಿದಾಗ, ವಯಸ್ಕರನ್ನು ಅನುಕರಣೆ ಮಾಡಿದಾಗ, ನೀಡಿದ ಮಾಹಿತಿಯನ್ನು ನಿಷ್ಕ್ರಿಯವಾಗಿ ಸ್ವೀಕರಿಸಿದಾಗ ಅರ್ಥಪೂರ್ಣ ಕಲಿಕೆ. ವ್ಯಕ್ತಿ ಅನುಭವದ ಜ್ಞಾನ ರಚನೆಯು ಕ್ರಿಯಾಶೀಲವಾಗಿ ಸೃಷ್ಟಿಯಾದಾಗ ಏನಾಗುತ್ತೆ? ಬದಲಾವಣೆ. ಎಸ್, ಫಸ್ಟ್ ಒನ್ ಆನ್ಸರ್.
ನೋಡಿ, ಈ ರೀತಿಯಾದಂಥ ಪ್ರಶ್ನೆ 1 or 2 ಟೈಮ್ ನೀವು ಓದ್ಕೊಂಡ್ರೆ ಅಲ್ಲೇ ನಿಮಗೆ ಉತ್ತರ ಏನಾಗುತ್ತೆ ಗೊತ್ತಾಗುತ್ತೆ. ಬಾಹ್ಯ ಅಭಿಪ್ರೇರಣೆ ನಮಗೆ ಇಂಟರ್ನಲ್ ಮೋಟಿವೇಶನ್ ಮತ್ತು ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತ ಇರುತ್ತೆ. ಬಾಹ್ಯ ಅಂದರೆ ಅಭಿಪ್ರೇರಣೆ ಒಂದು ಉದಾಹರಣೆ ಕೊಡ್ತಾರೆ. ಇವರು ಏನು ಕಡಿಮೆ ಸಾಧಕರಾಗಿರ್ತಾರೆ. ಆಂತರಿಕ ಅಭಿಪ್ರೇರಣೆ ಹೊಂದವ್ರದ್ದು ಹೆಚ್ಚು ಸಾಧಕರಾಗಿರ್ತಾರೆ. ಒಂದು ಮಗು ಮನೆಗೆಲಸವನ್ನು ಮಾಡಿ ಸ್ವಯಂ ಕಲಿಯುವುದು, ಇದು ಇಂಟರ್ ಮೋಟಿವೇಶನ್. ಒಂದು ಮಗು ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಮನೆಗೆಲಸ ಮಾಡುವುದು, ಇದು ಅದರ ಸ್ವಂತ ಇಂಟರ್ ಮೋಟಿವೇಶನ್. ಒಂದು ಮಗು ಮನೆಗೆಲಸವನ್ನು ಮಾಡಲು ಸಂತೋಷ ಪಡುವುದು, ಇದು ಇಂಟರ್ ಮೋಟಿವೇಶನ್. ದುಡ್ಡು ಕೊಡಲಿ ಕೊಡದೇ ಇರಲಿ. ಆದರೆ ಶಿಕ್ಷಕರು ಪ್ರತಿ ಕನಕೆಲಸಕ್ಕೆ ಅಂಕವನ್ನು ನೀಡುತ್ತಾರೆ ಎಂಬುದರಿಂದ ಒಂದು ಮಗು ಮನೆಗೆಲಸವನ್ನು ಮಾಡುತ್ತದೆ. ಇದೇ ಬಾಹ್ಯ ಎಕ್ಸ್ಟರ್ನಲ್ ಮೋಟಿವೇಶನ್. ಥರ್ಡ್ ಒನ್ ಎಕ್ಸ್ಟರ್ನಲ್ ಮೋಟಿವೇಶನ್ ಯಾವುದು ಅಂದರೆ ಥರ್ಡ್ ಒನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಡಿಯರ್ ಫ್ರೆಂಡ್ಸ್, ಇದಾದಮೇಲೆ ಕಲಿಕೆಯ ಜ್ಞಾನಾತ್ಮಕ ಮನೋವಿಜ್ಞಾನದ ಕೇಂದ್ರ ಅಂಶ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಬಂಧನದ ರಚನೆ, ಮಾನಸಿಕ ಪ್ರಕ್ರಿಯೆಗಳು ಮತ್ತು ಜ್ಞಾನದ ರಚನೆ, ವೀಕ್ಷಣೆ ಮತ್ತು ಕಲಿಕೆ, ಪ್ರಯೋಗಗಳ ಮತ್ತು ಕಲಿವಿನ ಪ್ರಕ್ರಿಯೆ. ಎಸ್, ನೋಡಿ, ವೀಕ್ಷಣೆ ಮತ್ತು ಕಲಿಕೆ ಏನಿದೆ ಇದು ಬಹಳ ಮುಖ್ಯವಾಗಿ ನಾವು ನೋಡ್ತಾ ಹೋಗ್ಬೋದು. ಆನ್ಸರನ್ನು ನೋಡ್ತಾ ಹೋಗ್ಬೋದು. ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಕಲಿಕೆಯನ್ನು ಪ್ರಭಾವಿಸುವ ಒಂದು ವೈಯಕ್ತಿಕ ಅಂಶ, ಇಂಡಿವಿಜುವಲ್ ಕಾನ್ಸೆಪ್ಟ್ ಯಾವುದು? ಶಾಂತಿ ಮತ್ತು ಸೌಹಾರ್ದ ವಾತಾವರಣ, ಅಭ್ಯಾಸ ಕಾರ್ಯ ಮತ್ತು ಪುನರಾವರ್ತನೆ ಅಭ್ಯಾಸ, ವಿಷಯಗಳ ಸ್ವಭಾವ, ಸಿದ್ಧತೆ ಮತ್ತು ಇಚ್ಛಾಶಕ್ತಿ. ಕಲಿಕೆಯನ್ನು ಪ್ರಭಾವಿಸುವ ಒಂದು ವೈಯಕ್ತಿಕ ಅಂಶ. ಇವೆಲ್ಲ ಬಾಹ್ಯ ಇರ್ಬೋದು. ವೈಯಕ್ತಿಕ ಅಂದರೆ ಸಿದ್ಧತೆ ಮತ್ತು ಇಚ್ಛಾಶಕ್ತಿ ಭಾಳ ಮುಖ್ಯ. ಅವನಿಗೆ ಒಂದು ಇಂಟರ್ನಲ್ ಮೋಟಿವೇಶನ್, ಇಚ್ಛಾಶಕ್ತಿ, ಕಲಿಬೇಕು ಅಂತಕ್ಕಂಥದ್ದು ಅವನಲ್ಲಿರಬೇಕು, ಸಿದ್ಧತೆ ಅವನಲ್ಲಿ ಆಗಬೇಕು. ಆವಾಗ ಆ ಮಗು ಕಲಿಯೋಕ್ಕೆ ಸಾಧ್ಯ. ಎಸ್, ಇದೇ ರೀತಿ ವಿಷಯಗಳನ್ನು ನಾವು ಮಾತಾಡಿದ್ವಿ. ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ TETಗೆ ಸಂಬಂಧಿಸಿದಂಥ ಮ್ಯಾಥ್ಸ್ ಮತ್ತು ಸೋಷಿಯಲ್ ಸೈನ್ಸ್ ವಿಡಿಯೋಗಳು ಪೇಪರ್ 2 ಮತ್ತು ಮ್ಯಾಥ್ಸ್ ಪೇಪರ್ 1 ಮತ್ತು ಪೇಪರ್ 2 ವಿಷಯಗಳು ಈಗಾಗಲೇ ಆನ್ಲೈನಲ್ಲಿ ಮಕ್ಕಳಿಗೆ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಇತರರಿಗೆ ಪರಿಚಯಿಸಿ. ಅಲ್ಲಿ ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನು, ಸೈಕಾಲಜಿ ಕ್ಲಾಸಸ್ಗಳನ್ನು ನೀವು ನೋಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.